ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಅಂತಾರಾಷ್ಟ್ರೀಯ ಸೇಫ್ಟಿ ಪಿನ್ ಡೇಯ ಶುಭಾಶಯಗಳು. ಸೇಫ್ಟಿ ಪಿನ್ ಡೇ ಓಕೆ. ಸೇಫ್ಟಿ ಪಿನ್ನ ಸುರಕ್ಷತಾ ಪಿನ್ ಅಥವಾ ಕ್ಷೇಮ ಸೂಜಿ ಅಂತ ಹೇಳಿ ಕರೆಯುವಂಥದ್ದು. ಸೇಫ್ಟಿ ಪಿನ್ ಅಂದರೆ ಕೇವಲ ಒಂದು ತಂತಿ ತುಂಡಲ್ಲ, ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಕ್ಕೂ ಬಳಕೆ ಆಗುವಂತಹ, ಇಡೀ ಫ್ಯಾಷನ್ ಜಗತ್ತಲ್ಲೇ ತನ್ನದೇ ಸ್ಥಾನವನ್ನು ಗಳಿಸಿರುವಂಥ ಒಂದೊಳ್ಳೆ ಸಾಧನ ಅಂತ ಹೇಳ್ಬೋದು. ಸೇಫ್ಟಿ ಪಿನ್ನ ಕಂಡಿಡ್ದಿರೋಂತಹ ವ್ಯಕ್ತಿಗೆ ಮೇ ಬಿ ಗೊತ್ತಿರಲಿಲ್ಲ ಅಂದ್ಕೊತೀನಿ. ಪ್ರತಿ ಮನೆಯಲ್ಲೂ ಒಂದಲ್ಲ ಒಂದು ಕೆಲಸಕ್ಕೆ ಈ ಸೇಫ್ಟಿ ಪಿನ್ ಇಷ್ಟೊಂದು ಬಳಕೆಗೆ ಬರುತ್ತೆ ಅಂತ ಹೇಳಿ. ಹಾಗೆ ಮನೇಲಿ ಹೊಲಿಗೆ ಕಿಟ್ಟಿದ್ರೆ ಅಥವಾ ಹೆಣ್ಮಕ್ಳು ಬ್ಯಾಗಲ್ಲಿ, ಬಟ್ಟೆಯಲ್ಲಿ, ಪರ್ಸಲ್ಲಿ ಎಲ್ಲೇ ಹೋದರೂ ಒಂದಾದರೂ ಸೇಫ್ಟಿ ಪಿನ್ನ ಇಟ್ಕೊಂಡು ಓಡಾಡ್ತಿರ್ತಾರೆ. ಹಾಗಾದರೆ ಈ ಸೇಫ್ಟಿ ಪಿನ್ನ ಕಂಡಿಡ್ದವ್ರು ಯಾರು? ಇದರ ಇತಿಹಾಸನ ತಿಳ್ಕೊಬೇಕು ತಾನೆ. ಅಮೇರಿಕದ ನ್ಯೂಯಾರ್ಕಲ್ಲಿ ಮೆಕ್ಯಾನಿಕ್ ಆಗಿದ್ದಂತಹ ವಾಲ್ಟರ್ ಹಂಟ್ ಅನ್ನೋರು ಇದನ್ನು ಇನ್ವೆಂಟ್ ಮಾಡಿದ್ರು. $15 ಸಾಲದಿಂದ ಅವರು ತುಂಬ ಕಷ್ಟನ ಅನುಭವಿಸ್ತಾ ಇದ್ರು. ಹಣ ಹಾಗೆ ಸಮಯದ ನಿರ್ಬಂಧ ಅವರಿಗೆ ಈ ಒಂದು ಇನ್ವೆನ್ಷನ್ಗೆ ಕಾರಣ ಆಯಿತು. ಹಾಗೆ ಕುತ್ಕೊಂಡಾಗ ಮೇಜ್ ಮೇಲೆ ಬಿದ್ದಿರೋಂಥ ಒಂದು ಸಣ್ಣ ತಂತಿನ ಎತ್ಕೊಂಡು ಯಾವುದೇ ನಿರ್ದಿಷ್ಟ ಉದ್ದೇಶವಿಲ್ಲದೆ ಅದನ್ನು ಬಗ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರ ಮನಸ್ಸಲ್ಲಿ ಯಾವುದೇ ರೀತಿಯ ಯೋಜನೆ ಕೂಡ ಇರಲಿಲ್ಲ. ತಂತಿನ ಅಲ್ಲಿ ಇಲ್ಲಿ ಬಗ್ಸಿ ಒಂದು ತುದಿಲಿ ಕೊಕ್ಕೆ ಹಾಗೆ ಇನ್ನೊಂದು ತುದಿಲಿ ಬಟ್ಟೆಗಳನ್ನ ಲೂಪಂತೆ ಹಿಡಿದಿಟ್ಕೊಳ್ಳೋಂತಹ ಸುರಕ್ಷಿತವಾಗಿರುವಂಥ ಡಿಸೈನ್ ಕ್ರಿಯೇಟ್ ಮಾಡಿದ್ರು ಹಂಟ್. ಸಾಲ ಚಿಂತೆಯಲ್ಲೇ ಈ ಒಂದು ಇನ್ವೆನ್ಷನ್ನು ಅವರಿಗೆ ಬಟ್ಟೆಗಳನ್ನ ನೀಟಾಗಿ ಕಾಣೋಕ್ಕೆ, ಬಳಸೋಕ್ಕೆ ಮಾರ್ಗ ಆಗುತ್ತೆ ಅಂತ ಹೇಳಿ ಕಂಡುಕೊಂಡ್ರು. ಸೂಜಿ ಚುಚ್ಚದೆ ಬಟ್ಟೆಗೆ ಯಾವ ರೀತಿ ತೊಂದರೆ ಆಗದೆ ಇದನ್ನು ಬಳಸ್ಬೋದು, ಹಾಗಾಗಿ ಇದನ್ನು ಸೇಫ್ಟಿ ಪಿನ್ ಅಂತ ಹೇಳಿ ಕರೆಯೋಣ ಅಂತ ಅಂದ್ಕೊಂಡ್ರು. ಹಾಗೆ ಇವರು ಇದಕ್ಕೆ ಪೇಟೆಂಟನ್ನು ಏಪ್ರಿಲ್ 10, 1849 ಪಡೆದ್ರು. ಅವರಿಗೆ ಈ ಆವಿಷ್ಕಾರದ ಬಗ್ಗೆ ಹೆಚ್ಚೇನೂ ವಿಶ್ವಾಸ ಇರಲಿಲ್ಲ, ಆದರೆ ಸಾಲ ತೀರಿಸೋವಂಥ ಆತುರ ಇತ್ತು. ಹಾಗಾಗಿ ತನ್ನ ಪೇಟೆಂಟಿಗಿನ ಹಕ್ಕನ್ನು ಅವರು ಕೇವಲ $400 ಮಾರಿದ್ರು. ಅದರಲ್ಲಿ $15 ತನ್ನ ಸಾಲವಾಗಿ ತೀರಿಸಿದ್ರು. ಮುಂದಿನ ದಿನದಲ್ಲಿ ಆವಿಷ್ಕಾರಕ್ಕೆ ಅಂತ ಹೇಳಿ ಉಳಿದಿರೋ ಅಮೌಂಟ್ನ ಅವರು ಖರ್ಚು ಮಾಡಿಕೊಂಡ್ರು. ಲ್ಯಾಟಿನ್ ಭಾಷೆಯಲ್ಲಿ ಸೇಫ್ಟಿ ಪಿನ್ನ ಫೆಬುಲಾ ಅಂತ ಹೇಳಿ ಕರೀತಾರೆ. ಕೆಲವು ಮಾಹಿತಿಗಳ ಪ್ರಕಾರ ಸೇಫ್ಟಿ ಪಿನ್ ಆವಿಷ್ಕಾರ ನಿನ್ನೆ ಮೊನ್ನೆದಲ್ಲ ಅಂತ ಹೇಳಿ. ಅಂದರೆ ಶತಮಾನಗಳ ಹಿಂದೆಯೇ ಬಟ್ಟೆಗಳನ್ನ ಬಿಗಿಗೊಳಿಸೋಕ್ಕೆ ಇಂಥ ಪಿನ್ಗಳನ್ನ ಬಳಸ್ತಾ ಇದ್ರು ಅಂತ ಹೇಳಿ ಕೆಲವು ಕಡೆ ಮಾಹಿತಿ ಇರುವಂಥದ್ದು. ಹಾಗೆ ಕಂಚಿನ ಯುಗದಲ್ಲೂ ಕೂಡ ಯುರೋಪ್ನಲ್ಲಿ ಈ ಸೇಫ್ಟಿ ಪಿನ್ಗಳನ್ನ ವ್ಯಾಪಕವಾಗಿ ಬಳಸಲಾಗ್ತಿತ್ತು ಅಂತ ಹೇಳಿ ಪುರಾತತ್ವ ಶಾಸ್ತ್ರದ ಪುರಾವೆಗಳು ಕೂಡ ಸೂಚಿಸ್ತಾವಂತೆ. ಏನೇ ಆಗಲಿ, ಆಧುನಿಕ ಸೇಫ್ಟಿ ಪಿನ್ ಹುಡ್ಕೊಂತು ಇದನ್ನು ಕಂಡಿಡ್ದವರು ಹಾಗೆ ವಿನ್ಯಾಸಗೊಳಿಸಿದವರು ವಾಲ್ಟರ್ ಹಂಟ್. 1849 ಕಂಡುಹಿಡಿದ್ರು. 2026 ತನಕನೂ, ಅಂದರೆ 171 ವರ್ಷ ಆಗಿರಬಹುದು, ಸೇಫ್ಟಿ ಪಿನ್ನು ತನ್ನ ವಿನ್ಯಾಸದಲ್ಲಿ ಯಾವುದೇ ಬದಲಾವಣೆಗಳನ್ನ ಕಂಡುಕೊಂಡಿಲ್ಲ. ಇನ್ನು ಈ ಸೇಫ್ಟಿ ಪಿನ್ ಉಪಯೋಗಗಳು ಎರಡ. ಕಾಲಿಗೆ ಚುಚ್ಚಿರೋ ಮುಳ್ಳು ತೆಗಿಯೋದ್ರಿಂದ ಹಿಡಿದು ಸ್ಯಾರಿ ಪಿನ್ ಮಾಡೋಕ್ಕೆ, ಚೂಡಿ ದಾರದ ವೇಲ್ನ ಹಾಕ್ಕೊಡೋಕ್ಕೆ, ಮೊಬೈಲ್ ಫೋನಲ್ಲಿರೋ ಸಿಮ್ನ ಹೊರಗಡೆ ತೆಗಿಯೋಕ್ಕೆ, ನಾವು ಹಾಕಿರೋ ಸರ ಅಥವಾ ನೆಕ್ಲೆಸ್ ಏನಾದರೂ ಕಟ್ಟಾಗಿದ್ರೆ ಅದನ್ನು ಸೇರಿಸೋಕ್ಕೆ ಕೂಡ ನಾವು ಈ ಸೇಫ್ಟಿ ಪಿನ್ನ ಬಳಸ್ತೀವಿ. ಇನ್ನು ಪ್ಯಾಂಟು, ಜೀನ್ಸು, ಜಾಕೆಟ್ ಜಿಪ್ ಏನಾದರೂ ಮುರಿದೋಗಿದ್ರೆ ಇದನ್ನು ಹಾಕೋಂಥದ್ದು ಎಲ್ಲರೂ ಮಾಡ್ತೀವಿ. ಇನ್ನು ಅತಿ ಮುಖ್ಯವಾಗಿ ಲೇಡೀಸು ಅವರು ಬಳಸೋವಂತಹ ಪೈಜಾಮದ ಲಾಡಿ, ಇದನ್ನು ಹಾಕೋಕ್ಕೂ ಕೂಡ ಹೆಚ್ಚಾಗಿ ಬಳಸೋವಂಥದ್ದು ಸೇಫ್ಟಿ ಪಿನ್ನನ್ನೇ. ಈ ಒಂದು ಸಣ್ಣ ಸೇಫ್ಟಿ ಪಿನ್ನು ಹೇಗೆ ಪ್ರತಿಯೊಬ್ಬರನ್ನು ಆಕ್ರಮಿಸಿಕೊಂಡಿದೆ ಅಂತ ಹೇಳಿದ್ರೆ, ಫ್ಯಾಷನ್ ಜಗತ್ತಲ್ಲಿ ಸೇಫ್ಟಿ ಪಿನ್ನ ಯಾವ್ಯಾವ ರೀತಿ ಬಳಸ್ತಿದ್ದಾರೆ ಅಂತ ನೀವು ನೋಡಬಹುದು. ಇವ್ರ ಹೆಸರು ಜಾನಿ ಡೆಪ್, ಅಮೇರಿಕನ್ ಆ್ಯಕ್ಟರ್, ಪ್ರೊಡ್ಯೂಸರ್ ಹಾಗೆ ಮ್ಯೂಸಿಷಿಯನ್. ಇವರು ಧರಿಸಿರುವಂತಹ ಕಿವಿಯ ಇಯರಿಂಗ್ ನೋಡ್ಬೋದು ಸೇಫ್ಟಿ ಪಿನ್ನು. ಹಾಗೆ ಮಾರ್ಕ್ ಲೀ, ಇವರು ಸೌತ್ ಕೊರಿಯನ್ ಅವರು, ಕೆನಡಿಯನ್ ರ್ಯಾಪರ್, ಸಿಂಗರ್ ಹಾಗೆ ಸಾಂಗ್ ರೈಟರ್. ಅವ್ರು ಬಳಸಿರುವಂತಹ ಸರ ನೋಡಿರಬಹುದು, ಅದು ಕೂಡ ಸೇಫ್ಟಿ ಪಿನ್ನ ವಿನ್ಯಾಸದಲ್ಲಿರುವಂಥದ್ದು. ಹಾಗೆ ಫ್ಯಾಷನ್ ಶೋ ಅಲ್ಲಿ ಕೂಡ ಈ ಸೇಫ್ಟಿ ಪಿನ್ ಬಳಕೆ ಅದ್ಭುತವಾಗಿರೋದು ನೀವು ನೋಡಬಹುದು. ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಅಂತಾರಾಷ್ಟ್ರೀಯ ಸುರಕ್ಷತಾ ಪಿನ್ ಡೇಯ ಹಾರ್ದಿಕ ಶುಭಾಶಯಗಳು.
ನಿಮಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಧನ್ಯವಾದಗಳು.